ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ತಳವಾರ ಸಮಾಜದಿಂದ ಪ್ರತಿಭಟನೆ ನಡೆಯುತ್ತಿದೆ. ಡಿಸಿ ಕಚೇರಿಯ ಮುಂಭಾಗ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮನವೊಲಿಕೆಗೂ ಕೂಡ ಜಗ್ಗದೆ ಬಗ್ಗದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಂದು ಎಸ್ಟಿ ಪ್ರಮಾಣ ಪತ್ರ ನೀಡಲು ಆಗ್ರಹವನ್ನ ಮಾಡಿ, ಇಲ್ಲದೆ ಇದ್ರೆ ಕಲಬುರಗಿ ಬಂದ್ ಮಾಡ್ತೀವಿ ಅನ್ನುವಂತ ಹೋರಾಟ ತಳವಾರ ಸಮುದಾಯದ್ದಾಗಿದೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಜಗತ್ ಸರ್ಕಲ್, ಕಲಬುರಗಿಯ ಜಗತ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಿನಾಂಕ 2 ಜನರಿಗೆ ನಾಯ್ಕಡ ಇನ್ಕ್ಲೂಡಿಂಗ್ ಪರಿವಾರ ಅಂಡ್ ತಳವಾರ ಎಸ್ಟಿ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಅಂತ 23ರಿಂದ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ 1620 ಸರ್, ಇಲ್ಲಿ ತನಕ ಆಫೀಸರ್ಸ್ ಬಂದವರು ನಮ್ಮ ತಳವಾರ ಎರಡೆರಡವ ಅಂತ ಹೇಳ್ತಾರ. ನಾವೇನೋ ನ್ಯಾಯ ಕೊಡ್ಲಿಕ್ಕೆ ಬರ್ತಾರತ್ ಮಾಡಿದ್ವು, ನಮ್ಮನ್ನೇ ಗೊಂದಲ ಮಾಡಕ್ ಬಂದಾರ. ರಾಜ್ಯದಾಗ ಇರೋದು ಒಂದೇ ಒಂದು ತಳವಾರ ಅದ. ನಾವು ಈಗಾಗಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ನಾವು ಮಾಹಿತಿ ಹಕ್ಕಿನಲ್ಲಿ ತಗೊಂಡಿವಿ. ಕರ್ನಾಟಕ ರಾಜ್ಯದಲ್ಲಿ 88H ಹೊರತುಪಡಿಸಿ ಮತ್ತೊಂದು ತಳವಾರ ಇಲ್ಲ. ಆದ್ರೆ ಇವ್ರೇನಪ್ಪ ಅಂದ್ರೆ ಇಲೀಗಲ್ ಆಗಿ ಅದಕ್ಕೆ ಯಾವುದೇ ಸುತ್ತೋಲೆ ಮತ್ತು ಸರ್ಕಾರದ ಆದೇಶ ಗೆಜೆಟ್ ಇಲ್ಲದ ತಳವಾರ ಬೋಯ ಅಂತ ಒಂದು ಕೆಟಗರಿ 1 ನಲ್ಲಿ ಇಟ್ಟು ನಿಮಗೆ ಕೆಟಗರಿ 1 ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಬಹಳ ಅಚ್ಚಮ್ಯ ಅಪರಾಧ ಆಗ್ತದ. ಕಾನೂನು ಬಾಹಿರವಾಗಿ ಸರ್ಟಿಫಿಕೇಟ್ ಕೊಡ್ತೀರ ನಮ್ಗ. ಅದು ಆಕ್ಚುಲಿ ಯಾವುದೇ ಜಾತಿಯ ಕೊಡ್ಲಿ ಅದು ಆಕ್ಚುಲಿ ಅಪರಾಧ. ನಾವು ಇದ್ದಿದ್ದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಏನಪ್ಪ ಅಂದ್ರೆ ಅದನ್ನ ಹತ್ತಿಕ್ಕೋ ಸಲುವಾಗಿ ಇಲ್ಲಿ ಒಂದು ಕೆಟಗರಿ 1 ಮತ್ತೊಂದು ತಳವಾರ ಇಟ್ಟು ಅಟಾಲಜಿ ಜನಸ್ನೇಹಿತದೊಳಗ ಕಾನೂನು ಜಿಲ್ಲಾ ಅಧಿಕಾರಿಗಳು ಮತ್ತೆ ನಮ್ಮ MLC ಆಗಿರುವಂತಹ ತಿಪ್ಪಣ್ಣಪ್ಪ ಕಮ್ಮಕ್ಕನವರವರು ಕೂಡ ಈ ಒಂದು ಸಮಾಜಕ್ಕೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಾವು ನೈಜವಾದ ತಳವಾರಿಗೆ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದೂ ಇಲ್ಲ, ನಿಜವಾದ ತಳವಾರ, ನಾವೆಲ್ಲರೂ ನಿಜವಾದ ತಳವಾರ ಇದ್ದೀವಿ. ದಯಮಾಡಿ ನಾವು ಯಾರನ್ನು ಇಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ತಳವಾರ ಸರ್ಟಿಫಿಕೇಟ್ ಇಶ್ಯೂ ಮಾಡತಾನು ಕೂಡ ಈ ಸಮಾಜವನ್ನು ಇಲ್ಲಿ ಎದ್ದೋಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಆಡಳಿತ ಇದೊಂದು ಕುತಂತ್ರ ಇದೆ. ದಯಮಾಡಿ ಇದಕ್ಕೆ ಯಾಕಂದ್ರೆ ಇಡೀ ಯಾದಗಿರಿ ಮತ್ತು ಗುಲ್ಬರ್ಗಾದಲ್ಲಿ ಬಹಳ ಎಲ್ಲ ನಮ್ಮ ಸಮುದಾಯಕ್ಕಷ್ಟೇ ಅವರು ತೊಂದರೆ ಮಾಡ್ತಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ತಳವಾರ ಸಮಾಜದಿಂದ ಪ್ರತಿಭಟನೆ ನಡೆಯುತ್ತಿದೆ. ಡಿಸಿ ಕಚೇರಿಯ ಮುಂಭಾಗ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮನವೊಲಿಕೆಗೂ ಕೂಡ ಜಗ್ಗದೆ ಬಗ್ಗದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಂದು ಎಸ್ಟಿ ಪ್ರಮಾಣ ಪತ್ರ ನೀಡಲು ಆಗ್ರಹವನ್ನ ಮಾಡಿ, ಇಲ್ಲದೆ ಇದ್ರೆ ಕಲಬುರಗಿ ಬಂದ್ ಮಾಡ್ತೀವಿ ಅನ್ನುವಂತ ಹೋರಾಟ ತಳವಾರ ಸಮುದಾಯದ್ದಾಗಿದೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಜಗತ್ ಸರ್ಕಲ್, ಕಲಬುರಗಿಯ ಜಗತ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಿನಾಂಕ 2 ಜನರಿಗೆ ನಾಯ್ಕಡ ಇನ್ಕ್ಲೂಡಿಂಗ್ ಪರಿವಾರ ಅಂಡ್ ತಳವಾರ ಎಸ್ಟಿ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಅಂತ 23ರಿಂದ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ 1620 ಸರ್, ಇಲ್ಲಿ ತನಕ ಆಫೀಸರ್ಸ್ ಬಂದವರು ನಮ್ಮ ತಳವಾರ ಎರಡೆರಡವ ಅಂತ ಹೇಳ್ತಾರ. ನಾವೇನೋ ನ್ಯಾಯ ಕೊಡ್ಲಿಕ್ಕೆ ಬರ್ತಾರತ್ ಮಾಡಿದ್ವು, ನಮ್ಮನ್ನೇ ಗೊಂದಲ ಮಾಡಕ್ ಬಂದಾರ. ರಾಜ್ಯದಾಗ ಇರೋದು ಒಂದೇ ಒಂದು ತಳವಾರ ಅದ. ನಾವು ಈಗಾಗಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ನಾವು ಮಾಹಿತಿ ಹಕ್ಕಿನಲ್ಲಿ ತಗೊಂಡಿವಿ. ಕರ್ನಾಟಕ ರಾಜ್ಯದಲ್ಲಿ 88H ಹೊರತುಪಡಿಸಿ ಮತ್ತೊಂದು ತಳವಾರ ಇಲ್ಲ. ಆದ್ರೆ ಇವ್ರೇನಪ್ಪ ಅಂದ್ರೆ ಇಲೀಗಲ್ ಆಗಿ ಅದಕ್ಕೆ ಯಾವುದೇ ಸುತ್ತೋಲೆ ಮತ್ತು ಸರ್ಕಾರದ ಆದೇಶ ಗೆಜೆಟ್ ಇಲ್ಲದ ತಳವಾರ ಬೋಯ ಅಂತ ಒಂದು ಕೆಟಗರಿ 1 ನಲ್ಲಿ ಇಟ್ಟು ನಿಮಗೆ ಕೆಟಗರಿ 1 ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಬಹಳ ಅಚ್ಚಮ್ಯ ಅಪರಾಧ ಆಗ್ತದ. ಕಾನೂನು ಬಾಹಿರವಾಗಿ ಸರ್ಟಿಫಿಕೇಟ್ ಕೊಡ್ತೀರ ನಮ್ಗ. ಅದು ಆಕ್ಚುಲಿ ಯಾವುದೇ ಜಾತಿಯ ಕೊಡ್ಲಿ ಅದು ಆಕ್ಚುಲಿ ಅಪರಾಧ. ನಾವು ಇದ್ದಿದ್ದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಏನಪ್ಪ ಅಂದ್ರೆ ಅದನ್ನ ಹತ್ತಿಕ್ಕೋ ಸಲುವಾಗಿ ಇಲ್ಲಿ ಒಂದು ಕೆಟಗರಿ 1 ಮತ್ತೊಂದು ತಳವಾರ ಇಟ್ಟು ಅಟಾಲಜಿ ಜನಸ್ನೇಹಿತದೊಳಗ ಕಾನೂನು ಜಿಲ್ಲಾ ಅಧಿಕಾರಿಗಳು ಮತ್ತೆ ನಮ್ಮ MLC ಆಗಿರುವಂತಹ ತಿಪ್ಪಣ್ಣಪ್ಪ ಕಮ್ಮಕ್ಕನವರವರು ಕೂಡ ಈ ಒಂದು ಸಮಾಜಕ್ಕೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಾವು ನೈಜವಾದ ತಳವಾರಿಗೆ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದೂ ಇಲ್ಲ, ನಿಜವಾದ ತಳವಾರ, ನಾವೆಲ್ಲರೂ ನಿಜವಾದ ತಳವಾರ ಇದ್ದೀವಿ. ದಯಮಾಡಿ ನಾವು ಯಾರನ್ನು ಇಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ತಳವಾರ ಸರ್ಟಿಫಿಕೇಟ್ ಇಶ್ಯೂ ಮಾಡತಾನು ಕೂಡ ಈ ಸಮಾಜವನ್ನು ಇಲ್ಲಿ ಎದ್ದೋಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಆಡಳಿತ ಇದೊಂದು ಕುತಂತ್ರ ಇದೆ. ದಯಮಾಡಿ ಇದಕ್ಕೆ ಯಾಕಂದ್ರೆ ಇಡೀ ಯಾದಗಿರಿ ಮತ್ತು ಗುಲ್ಬರ್ಗಾದಲ್ಲಿ ಬಹಳ ಎಲ್ಲ ನಮ್ಮ ಸಮುದಾಯಕ್ಕಷ್ಟೇ ಅವರು ತೊಂದರೆ ಮಾಡ್ತಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ
ತಳವಾರ ಸಮಾಜದಿಂದ ಪ್ರತಿಭಟನೆ ನಡೆಯುತ್ತಿದೆ. ಡಿಸಿ ಕಚೇರಿಯ ಮುಂಭಾಗ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮನವೊಲಿಕೆಗೂ ಕೂಡ ಜಗ್ಗದೆ ಬಗ್ಗದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಂದು ಎಸ್ಪಿ ಪ್ರಮಾಣ ಪತ್ರ ನೀಡಲು ಆಗ್ರಹವನ್ನ ಮಾಡಿ, ಇಲ್ಲದೆ ಇದ್ರೆ ಕಲಬುರಗಿ ಬಂದ್ ಮಾಡ್ತೀವಿ ಅನ್ನುವಂತ ಹೋರಾಟ ತಳವಾರ ಸಮುದಾಯದ್ದಾಗಿದೆ. ಎಚ್ಚರಿಕೆ ಕೊಟ್ಟಿದ್ದಾರೆ. ಜಗತ್ ಸರ್ಕಲ್, ಕಲಬುರಗಿಯ ಜಗತ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಿನಾಂಕ 2 ಜನರಿಗೆ ನಾಯ್ಕಡ ಇನ್ಕ್ಲೂಡಿಂಗ್ ಪರಿವಾರ ಅಂಡ್ ತಳವಾರ ಎಸ್ಟಿ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಅಂತ 23ರಿಂದ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ 1620 ಸರ್, ಇಲ್ಲಿ ತನಕ ಆಫೀಸರ್ಸ್ ಬಂದವರು ನಮ್ಮ ತಳವಾರ ಎರಡೆರಡವ ಅಂತ ಹೇಳ್ತಾರ. ನಾವೇನೋ ನ್ಯಾಯ ಕೊಡ್ಲಿಕ್ಕೆ ಬರ್ತಾರತ್ ಮಾಡಿದ್ವು, ನಮ್ಮನ್ನೇ ಗೊಂದಲ ಮಾಡಕ್ ಬಂದಾರ. ರಾಜ್ಯದಾಗ ಇರೋದು ಒಂದೇ ಒಂದು ತಳವಾರ ಅದ. ನಾವು ಈಗಾಗಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ನಾವು ಮಾಹಿತಿ ಹಕ್ಕಿನಲ್ಲಿ ತಗೊಂಡಿವಿ. ಕರ್ನಾಟಕ ರಾಜ್ಯದಲ್ಲಿ 88H ಹೊರತುಪಡಿಸಿ ಮತ್ತೊಂದು ತಳವಾರ ಇಲ್ಲ. ಆದ್ರೆ ಇವ್ರೇನಪ್ಪ ಅಂದ್ರೆ ಇಲೀಗಲ್ ಆಗಿ ಅದಕ್ಕೆ ಯಾವುದೇ ಸುತ್ತೋಲೆ ಮತ್ತು ಸರ್ಕಾರದ ಆದೇಶ ಗೆಜೆಟ್ ಇಲ್ಲದ ತಳವಾರ ಬೋಯ ಅಂತ ಒಂದು ಕೆಟಗರಿ 1 ನಲ್ಲಿ ಇಟ್ಟು ನಿಮಗೆ ಕೆಟಗರಿ 1 ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಬಹಳ ಅಕ್ಷಮ್ಯ ಅಪರಾಧ ಆಗ್ತದ. ಕಾನೂನು ಬಾಹಿರವಾಗಿ ಸರ್ಟಿಫಿಕೇಟ್ ಕೊಡ್ತೀರ ನಮ್ಗ. ಅದು ಆಕ್ಚುಲಿ ಯಾವುದೇ ಕೊಡ್ಲಿ, ಯಾವುದೇ ಜಾತಿಯ ಕೊಡ್ಲಿ, ಅದು ಆಕ್ಚುಲಿ ಅಪರಾಧ. ನಾವು ಇದ್ದಿದ್ದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಏನಪ್ಪಾ ಅಂದ್ರೆ ಅದನ್ನ ಹತ್ತಿಕ್ಕೂ ಸಲುವಾಗಿ ಇಲ್ಲಿ ಕೆಟಗರಿ 1 ಮತ್ತೊಂದು ತಳವಾರ ಇಟ್ಟು ಅಟಾಲಜಿ ಜನಸ್ನೇಹಿತದೊಳಗ ಕಾನೂನು ಜಿಲ್ಲಾ ಅಧಿಕಾರಿಗಳು ಮತ್ತೆ ನಮ್ಮ MLC ಆಗಿರುವಂತಹ ತಿಪ್ಪಣಪ್ಪ ಕಮ್ಮಕ್ಕನವರವರು ಕೂಡ ಈ ಒಂದು ಸಮಾಜಕ್ಕೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಾವು ನೈಜವಾದ ತಳವಾರಿಗೆ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದೂ ಇಲ್ಲ, ನಿಜವಾದ ತಳವಾರ, ನಾವು ಎಲ್ಲರೂ ನಿಜವಾದ ತಳವಾರ ಇದ್ದೀವಿ. ದಯಮಾಡಿ ನಾವು ಯಾರನ್ನು ಇಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಾವು ತಳವಾರ ಸರ್ಟಿಫಿಕೇಟ್ ಇಶ್ಯೂ ಮಾಡತಾನು ಕೂಡ ಈ ಸಮಾಜವನ್ನು ಇಲ್ಲಿ ಎದ್ದೋಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಆಡಳಿತ ಇದನ್ನು ಕುತಂತ್ರ ಇದೆ. ದಯಮಾಡಿ ಇದಕ್ಕೆ ಯಾಕಂದ್ರೆ ಇಡೀ ಯಾದಗಿರಿ ಮತ್ತು ಗುಲ್ಬರ್ಗಾದಲ್ಲಿ ಬಹಳ ಎಲ್ಲ ನಮ್ಮ ಸಮುದಾಯಕ್ಕಷ್ಟೇ ಅವರು ತೊಂದರೆ ಮಾಡ್ತಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಹತ್ತಿಕ್ಕೂ ಸಲುವಾಗಿ ಇಲ್ಲಿ ಕೆಟಗರಿ 1 ಮತ್ತೊಂದು ತಳವಾರ ಇಟ್ಟು ಅಟಾಲಜಿ ಜನಸ್ನೇಹಿತದೊಳಗ ಕಾನೂನು ಜಿಲ್ಲಾ ಅಧಿಕಾರಿಗಳು ಮತ್ತೆ ನಮ್ಮ MLC ಆಗಿರುವಂತಹ ತಿಪ್ಪಣಪ್ಪ ಕಮ್ಮಕ್ಕನವರವರು ಕೂಡ ಈ ಒಂದು ಸಮಾಜಕ್ಕೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಾವು ನೈಜವಾದ ತಳವಾರಿಗೆ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದೂ ಇಲ್ಲ, ನಿಜವಾದ ತಳವಾರ, ನಾವು ಎಲ್ಲರೂ ನಿಜವಾದ ತಳವಾರ ಇದ್ದೀವಿ. ದಯಮಾಡಿ ನಾವು ಯಾರನ್ನು ಇಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ತಳವಾರ ಸರ್ಟಿಫಿಕೇಟ್ ಇಶ್ಯೂ ಮಾಡತಾನು ಕೂಡ ಈ ಸಮಾಜವನ್ನು ಇಲ್ಲಿ ಎದ್ದೋಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಆಡಳಿತ ಇದನ್ನು ಕುತಂತ್ರ ಇದೆ. ದಯಮಾಡಿ ಇದಕ್ಕೆ ಯಾಕಂದ್ರೆ ಇಡೀ ಯಾದಗಿರಿ ಮತ್ತು ಗುಲ್ಬರ್ಗಾದಲ್ಲಿ ಬಹಳ ಎಲ್ಲ ನಮ್ಮ ಸಮುದಾಯಕ್ಕಷ್ಟೇ ಅವರು ತೊಂದರೆ ಮಾಡ್ತಿದ್ದಾರೆ. ಎಲ್ಲ ಸಮುದಾಯಗಳಿಗೆ